ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜ್ಞಾನಸುರಭಿ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಿಷಯ ವಿಜ್ಞಾನ, ಅಧ್ಯಾಯ 11 ವಿದ್ಯುತ್ ಶಕ್ತಿ. ಈ ಒಂದು ಅಧ್ಯಾಯದ ಕುರಿತು ವಿವರವಾಗಿ ತಿಳಿಯಲಿದ್ದೇವೆ ಮಕ್ಕಳೇ. ನೋಡಿ, ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಈ ಎಲ್ಲ ವಸ್ತುಗಳನ್ನು ಸಹಿತ ನಾವು ದಿನನಿತ್ಯದ ಜೀವನದಲ್ಲಿ ಬಳಸ್ತಾನೇ ಇರ್ತೀವಿ ಅಲ್ವಾ. ಇಂದಿನ ಆಧುನಿಕ ಜೀವನದಲ್ಲಿ ಈ ವಸ್ತುಗಳು ಇಲ್ಲದೆ ಜೀವನವನ್ನು ಊಹಿಸಿಕೊಳ್ಳುವುದು ಸಹಿತ ಕಷ್ಟಕರವಾಗಿದೆ ಅಲ್ವಾ ಮಕ್ಕಳೇ. ವಿದ್ಯುತ್ ಅನ್ನುವಂಥದ್ದು ನಮ್ಮ ಒಂದು ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ವಸ್ತುವಾಗಿ ಪರಿಣಮಿಸಿದೆ. ಹಾಗಾಗಿ ಈ ವಿದ್ಯುತ್ ಅನ್ನುವಂಥದ್ದು ಯಾವ ರೀತಿ ತಯಾರಾಗುತ್ತದೆ ಮತ್ತು ಯಾವ ರೀತಿ ಹರಿಯುತ್ತದೆ ಅನ್ನುವುದನ್ನು ಈ ಒಂದು ವಿದ್ಯುತ್ ಶಕ್ತಿ ಪಾಠದಲ್ಲಿ ನಾವು ಕಲಿಯಲಿದ್ದೇವೆ ಮಕ್ಕಳೇ. ನೋಡಿ, ಪರಿಚಯ. ಈ ಒಂದು ಪಾಠದಲ್ಲಿ ಅಧ್ಯಾಯದಲ್ಲಿ ನಾವು ವಿದ್ಯುತ್ ಶಕ್ತಿಯು ಹೇಗೆ ರೂಪುಗೊಂಡಿದೆ, ವಿದ್ಯುನ್ಮಂಡಲದಲ್ಲಿ ಅದು ಹೇಗೆ ಪ್ರವಹಿಸುತ್ತದೆ, ವಿದ್ಯುನ್ಮಂಡಲದ ಮೂಲಕ ಪ್ರವಹಿಸುವ ವಿದ್ಯುತ್ ಶಕ್ತಿಯನ್ನು ನಿಯಂತ್ರಿಸುವ ಅಂಶಗಳಾವುವು ಹಾಗೂ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಗಳು ಮತ್ತು ಅದರ ಅನ್ವಯಗಳನ್ನು ತಿಳಿಯಲಿದ್ದೇವೆ ಮಕ್ಕಳೇ. ಬನ್ನಿ ಹಾಗಾದರೆ, ವಿದ್ಯುತ್ ಪ್ರವಾಹ ಎಂದರೇನು ಮಕ್ಕಳೇ? ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ನೀರು ಹರಿಯುತ್ತಿರುವ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಹಾಗಾದರೆ ಪ್ರವಾಹ ಎಂದರೇನು ಮಕ್ಕಳೇ? ನದಿ ಅಥವಾ ಹಳ್ಳಗಳಲ್ಲಿ ನೀರು ಒಮ್ಮಿಂದೊಮ್ಮೆಲೆ ಪ್ರವಹಿಸುವುದನ್ನು ನಾವೇನಂತ ಕರಿತೀವಿ? ಪ್ರವಾಹ. ಅದು ನೀರಿನ ಪ್ರವಾಹವಾಯಿತು. ಅಂದರೆ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಪ್ರವಹಿಸುವುದನ್ನು ನಾವೇನಂತ ಕರಿತೀವಿ? ಪ್ರವಾಹ ಎಂದು ಕರೆಯುತ್ತೇವೆ. ನೋಡಿ, ಇಲ್ಲೊಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಮಕ್ಕಳೇ. ಏನಾಗ್ತಾಯಿದೆ? ಜೋರಾಗಿ ಗಾಳಿ ಬೀಸ್ತಾ ಇದೆ. ಈ ಗಾಳಿಗೆ ಮರದ ಟೊಂಗೆಗಳೆಲ್ಲ ಏನಾಗ್ತಾಯಿದೆ? ಮೇಲೆ ಕೆಳಗೆ ಆಗ್ತಾಯಿದೆ. ಇದು ಏನನ್ನು ಸೂಚಿಸುತ್ತದೆ? ಈ ಒಂದು ಬಿರುಗಾಳಿ ಹೆಚ್ಚಿನ ಪ್ರಮಾಣದ ಗಾಳಿ ಬೀಸುವುದನ್ನು ಅಥವಾ ಚಂಡಮಾರುತ ಬೀಸುವುದನ್ನು ನಮಗೇನಾಗ್ತದೆ? ಗೋಚರಿಸುತ್ತದೆ. ಈ ಚಂಡಮಾರುತ ಎಂದರೆ ಹೆಚ್ಚಿನ ಪ್ರಮಾಣದ ಗಾಳಿ ಬೀಸುವುದನ್ನು ನಾವು ಚಂಡಮಾರುತ ಅಂತೇಳಿ ಕರಿತೀವಿ ಅಲ್ವಾ ಮಕ್ಕಳೇ. ಅದೇ ರೀತಿ ಹಾಗಾದರೆ ವಿದ್ಯುತ್ ಪ್ರವಾಹ ಎಂದರೇನು? ನೋಡಿ ಮಕ್ಕಳೇ, ನೀವಿಲ್ಲಿ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಈ ಚಿತ್ರದಲ್ಲಿ ಬಲ್ಬ್ ಬೆಳಗುವುದನ್ನು ನೀವು ಗಮನಿಸಿದ್ದೀರಿ ಮಕ್ಕಳೇ. ನೀವು ನದಿ ಅಥವಾ ಸಮುದ್ರದಲ್ಲಿ ಹರಿಯುವ ನೀರು ಹೇಗೆ ಪ್ರವಾಹವನ್ನು ರೂಪಿಸುತ್ತದೆಯೋ ಅಂತೆಯೇ ವಿದ್ಯುತ್ ಆವೇಶಗಳು ವಾಹಕದ ಮೂಲಕ ಹರಿಯುವಾಗ ಪ್ರವಾಹವನ್ನು ರೂಪಿಸುತ್ತವೆ. ನೋಡಿ, ನೀವು ಮಕ್ಕಳೇ, ನೀವು ಸಾಮಾನ್ಯವಾಗಿ ಬಳಸುವ ಟಾರ್ಚ್ಗಳಲ್ಲಿ ವಿದ್ಯುತ್ ಕೋಶಗಳಿರ್ತವೆ. ಅದನ್ನು ಶೆಲ್ಗಳಂತ ಕರಿತೀವಲ್ಲ. ಆ ಶೆಲ್ಗಳನ್ನು ಸರಿಯಾದ ಕ್ರಮದಲ್ಲಿ ಹಾಕಿದಾಗ ಮಾತ್ರ ಟಾರ್ಚ್ ಬೆಳಗುತ್ತದೆ. ಇದು ಏನನ್ನು ತಿಳಿಸುತ್ತದೆ ನಮಗೆ ಅಂತಂದರೆ, ಆ ಶೆಲ್ಗಳ ಮೂಲಕ ವಿದ್ಯುತ್ ಏನಾಗುತ್ತದೆ? ವಿದ್ಯುತ್ ಆವೇಶಗಳು ಪ್ರವಹಿಸುತ್ತವೆ. ಇದರಿಂದ ಒಂದು ಟಾರ್ಚ್ ಬೆಳಗಲು ಸಾಧ್ಯವಾಗುತ್ತದೆ ಮಕ್ಕಳೇ. ಆ ಟಾರ್ಚ್ ಸ್ವಿಚ್ಚನ್ನು ಆನ್ ಮಾಡಿದಾಗ ಮಾತ್ರ ವಿದ್ಯುತ್ ಬೆಳಗಲು ಅಥವಾ ಟಾರ್ಚ್ ಬೆಳಗಲು ಸಾಧ್ಯವಾಗುತ್ತದೆ. ಇಲ್ಲಿ ನೋಡಿರಿ, ನೀವು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಒಂದು
ವಸ್ತು ಇದೆ, ಇದು ನೋಡಿರಿ, ಇಲ್ಲಿ ಇದೆಯಲ್ಲ, ಇದು ಮುಚ್ಚಿದಾಗ ಮಾತ್ರ ಬಲ್ಪ್ ಬೆಳಗ್ತಾ ಇದೆ, ಇದು ಓಪನ್ ಆದಾಗ ಬಲ್ಪು ಬೆಳಗ್ತಾ ಇಲ್ಲ. ಇದು ಅರ್ಥ. ಇದನ್ನು ನಾವು ಸ್ವಿಚ್ ಅಂತೇಳಿ ಕರಿತೀವಿ. ಸ್ವಿಚ್ ಅಂತೇಳಿ ಕರಿತೀವಿ. ಈ ಸ್ವಿಚ್ ತೆಗೆದಿದ್ದಾಗ ಬಲ್ಪ್ ಬೆಳಗಲು ಸಾಧ್ಯ ಇಲ್ಲ. ಏಕೆಂದರೆ ಈ ಸ್ವಿಚ್ ತೆಗೆದಾಗ ಏನಾಗುತ್ತದೆ ಮಕ್ಕಳೇ, ಆವೇಶಗಳ ಅರಿವು ನಿಲ್ಲುತ್ತದೆ, ಹಾಗಾಗಿ ಬಲ್ಪು ಬೆಳಗುವುದಿಲ್ಲ. ಇದನ್ನು ಸ್ವಿಚ್ ಕ್ಲೋಸ್ ಮಾಡಿದಾಗ, ಮುಚ್ಚಿದಾಗ ಆವೇಶಗಳು ಹರಿಯುತ್ತವೆ. ಇದರಿಂದ ವಿದ್ಯುತ್ ಏನಾಗುತ್ತದೆ, ಬಲ್ಪ್ ಏನಾಗ್ತದೆ, ಬೆಳಗುತ್ತದೆ. ಹಾಗಾಗಿ ಈ ಸ್ವಿಚ್ ಅನ್ನುವಂಥದ್ದು ಏನಾಗಿದೆ, ಸಂಪರ್ಕ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತದೆ. ಮಕ್ಕಳೇ ನೋಡಿರಿ, ಹಾಗಾದರೆ ವಿದ್ಯುತ್ ಆವೇಶಗಳು ನಿಜವಾಗಿಯೂ ಚಲಿಸುತ್ತವೆಯೇ? ಎಸ್ ಮಕ್ಕಳೇ, ನೀವು 9ನೇ ತರಗತಿಯಲ್ಲಿ ಕಲಿತಿದ್ದೀರಿ. ಪ್ರೋಟಾನ್, ಪರಮಾಣುಗಳು ಮತ್ತು ಅಣುಗಳ ರಚನೆಯಲ್ಲಿ, ಪರಮಾಣುವಿನ ರಚನೆ ಅಧ್ಯಾಯದಲ್ಲಿ ಪರಮಾಣುವಿನ ಬೀಜ ಕೇಂದ್ರದ ಒಳಗಡೆ ನೋಡಿ, ಇಲ್ಲಿ ಇದನ್ನು ಬೀಜ ಕೇಂದ್ರ ಅಂತ ಕರಿತೀವಿ. ಈ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರ್ತವೆ. ಅದರ ಬೀಜ ಕೇಂದ್ರದ ಸುತ್ತಲೂ ಎಲೆಕ್ಟ್ರಾನ್ಗಳು ಏನು ಮಾಡ್ತಾ ಇರ್ತವೆ, ಸುತ್ತುತ್ತಾ ಇರ್ತವೆ. ಇವು ಸುತ್ತುತ್ತಾ ಇರ್ತಕ್ಕಂತಹ ಎಲೆಕ್ಟ್ರಾನ್ಗಳು ಯಾವ ಆವೇಶವನ್ನು ಹೊಂದಿವೆ? ಎಸ್ ಮಕ್ಕಳೇ, ನಿಮ್ಮ ಊಹೆ ಸರಿಯಾಗಿದೆ, ಋಣ ಆವೇಶವನ್ನು ಹೊಂದಿದೆ ಅಲ್ವಾ ಮಕ್ಕಳೇ? ಈ ಋಣ ಆವೇಶವೇ ವಿದ್ಯುತ್ ಪ್ರವಾಹವನ್ನು ಏನು ಮಾಡ್ತಾ ಇದೆ, ಉಂಟು ಮಾಡುತ್ತದೆ. ಬನ್ನಿ ಮಕ್ಕಳೇ, ನೋಡಿರಿ, ಇಲ್ಲಿ ಒಂದು ಚಿತ್ರವನ್ನು ಗಮನಿಸಿ. ಇದು ಏನನ್ನು ಸೂಚಿಸ್ತದೆ ಮಕ್ಕಳೇ? ನೋಡಿ, ನಾವು ಕಲ್ತಿದ್ದೀವಿ, ಯಾವುದೇ ಒಂದು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಎಲೆಕ್ಟ್ರಾನ್ಗಳನ್ನು ನಾವು ವೇಲೆನ್ಸಿ ಎಲೆಕ್ಟ್ರಾನ್ಗಳು ಅಂತೇಳಿ ಕರಿತೀವಿ. ಈ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಏನು ಮಾಡ್ತವೆಪ್ಪ ಅಂತಂದರೆ, ವೇಲೆನ್ಸಿ ಎಲೆಕ್ಟ್ರಾನ್ಗಳು ಪೂರ್ಣ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು ಏನು ಮಾಡ್ತವೆ, ಪಕ್ಕದಲ್ಲಿರ್ತಕ್ಕಂತಹ ಇನ್ನೊಂದು ಪರಮಾಣುವಿನೊಂದಿಗೆ ಏನು ಮಾಡ್ತವೆ, ಸೇರಿಕೊಳ್ತವೆ. ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಎಲೆಕ್ಟ್ರಾನ್ಗಳು ಚಲನೆಯನ್ನು ಉಂಟು ಮಾಡ್ತವೆ. ಇದರಿಂದ ಆವೇಶಗಳು ಏನು ಮಾಡ್ತವೆ, ಚಲಿಸುತ್ತವೆ. ಇಲ್ಲಿ ಬನ್ನಿ ಮಕ್ಕಳೇ, ನಿಮಗೆ ಇಲ್ಲಿ ನೋಡಿರಿ, ಇಲ್ಲಿ ಬ್ಲೂ ಕಲರ್ನಲ್ಲಿ ಕಾಣ್ತಾ ಇದೆಯಲ್ಲ ಮೈನಸ್ ಅನ್ನುವಂಥದ್ದು, ಈ ವೃತ್ತಾಕಾರದ ಕೇಂದ್ರ ಭಾಗದಲ್ಲಿ ಇದೆಯಲ್ಲ, ಇದು ಪ್ರೋಟಾನ್ಗಳಿರ್ತವೆ ಇಲ್ಲಿ, ಹೌದಾ? ಅವು ಕಾನ್ಸ್ಟೆಂಟ್ ಬೀಜ ಕೇಂದ್ರದ ಒಳಭಾಗದಲ್ಲಿರ್ತವೆ. ಆದರೆ ಎಲೆಕ್ಟ್ರಾನ್ಗಳು ಏನು ಮಾಡ್ತಿರ್ತವೆ, ಹೊರಕಕ್ಷೆಯಲ್ಲಿ ಸುತ್ತುತ್ತಾ ಇರ್ತವೆ. ಅತ್ಯಂತ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ನೋಡಿರಿ, ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಏನಾಗ್ತಾ ಇದೆ, ಚಲಿಸ್ತಾ ಇದೆ ಮುಂದಕ್ಕೆ ಅಲ್ವಾ? ಇದು ಏನು ಮಾಡ್ತಾ ಇದೆ, ಆವೇಶಗಳ ಚಲನೆಯನ್ನು ಏನು ಮಾಡ್ತವೆ, ಉಂಟು ಮಾಡುತ್ತವೆ. ಬನ್ನಿ ಮಕ್ಕಳೇ, ಹಾಗಾದರೆ ವಿದ್ಯುತ್ ಪ್ರವಾಹ ಎಂದರೇನು? ವಿದ್ಯುತ್ ಪ್ರವಾಹ ಎಂದರೆ ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪ್ರಮಾಣವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ಅಥವಾ ನಾವು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನೇ ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ. ನೋಡಿ, ಅಂದರೆ ವಾಹಕದ ಯಾವುದೇ ಅಡ್ಡಕೊಯ್ತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ವಾಹಕದ ಅಡ್ಡಕೊಯ್ತದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಐಯು ವಿದ್ಯುತ್ ಪ್ರವಾಹ ಒಟ್ಟು ವಿದ್ಯುದಾವೇಶ ಭಾಗಿಸು ಕಾಲ, ಅಂದರೆ I =
Q ಭಾಗಿಸು T ಎಂದರ್ಥ. ಮಕ್ಕಳೇ, ನಾವು ಹೇಳಿದ್ವಿ ವಿದ್ಯುತ್ ಪ್ರವಾಹ ಎಂದರೆ ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪ್ರಮಾಣವನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ. ನೋಡಿ ಮಕ್ಕಳೇ, ಇಲ್ಲಿ ಏನು ಬ್ಲೂ ಕಲರ್ನಲ್ಲಿರ್ತಕ್ಕಂತಹ ಏನು ಡಾಟ್ಗಳು ಚಲಿಸ್ತಾ ಇದೆಯಲ್ಲ, ಅವೇ ಆವೇಶಗಳು. ಇಷ್ಟು ನಿರ್ದಿಷ್ಟ ಕಾಲಮಾನದಲ್ಲಿ ಅಂದರೆ ಸುಮಾರು 7 ಸೆಕೆಂಡ್ ಅಂದ್ಕೊಳ್ರಿ. ಈ 7 ಸೆಕೆಂಡ್ನಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಷ್ಟು ಎಲೆಕ್ಟ್ರಾನ್ಗಳು ಅಥವಾ ಆವೇಶಗಳು ಚಲಿಸ್ತಾ ಇದ್ದಾವೆ ಅನ್ನೋದನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ. ಗಮನಿಸ್ತಾ ಇದ್ದೀರಲ್ಲ ಮಕ್ಕಳೇ, ಅರ್ಥ ಆಗ್ತಿದೆನಾ? ಬನ್ನಿ ಹಾಗಾದರೆ ವಿದ್ಯುನ್ ಮಂಡಲದಲ್ಲಿ ವಿದ್ಯುತ್ ಆವೇಶಗಳು ಹೇಗೆ ಪ್ರವಹಿಸುತ್ತವೆ ಮಕ್ಕಳೇ? ಹೇಗೆಂದರೆ ವಿದ್ಯುತ್ ಆವೇಶಗಳು, ಇಲ್ಲಿ ನಾವು ಬ್ಯಾಟ್ರಿಯನ್ನು ಗಮನಿಸ್ತಾ ಇದ್ದೀವಿ. ಈ ಬ್ಯಾಟ್ರಿಯಲ್ಲಿ ಒಂದು ಕಡೆ ಪ್ಲಸ್ ಮತ್ತು ಇನ್ನೊಂದು ಕಡೆ ಮೈನಸ್ ಚಿಹ್ನೆ ಇದೆ. ಇದು ಏನನ್ನು ಸೂಚಿಸ್ತದೆ? ಪ್ಲಸ್ ಅನ್ನುವಂಥದ್ದು ಪ್ಲಸ್ ಅನ್ನುವಂಥದ್ದು ಧನ ಆವೇಶ, ಮೈನಸ್ ಅನ್ನುವಂಥದ್ದು ಋಣ ಆವೇಶವನ್ನು ನಮಗೆ ಸೂಚಿಸ್ತಾ ಇದೆ. ಇಲ್ಲಿ ಆವೇಶಗಳು ಪ್ಲಸ್ ಚಿಹ್ನೆಯಿಂದ ಮೈನಸ್ ಚಿಹ್ನೆಯ ಕಡೆಗೆ ಏನು ಮಾಡ್ತಾ ಇದೆ? ಚಲಿಸ್ತಾ ಇವೆ ಅಲ್ವ ಮಕ್ಕಳೇ? ಧನಾತ್ಮಕ ಆವೇಶದಿಂದ ಋಣಾತ್ಮಕದ ಕಡೆಗೆ ಆವೇಶಗಳು ಏನು ಮಾಡ್ತಾ ಇದ್ದಾವೆ? ಚಲಿಸ್ತಾ ಇದ್ದಾವೆ. ಮಕ್ಕಳೇ, ನಾವು ಹಾಗಾದರೆ ಈಗ ತಾನೇ ಏನು ಕಲ್ತಿದ್ವಿ? ಧನಾತ್ಮಕ ಆವೇಶವನ್ನು ಹೊಂದಿರತಕ್ಕಂತಹ ಪರಮಾಣುವಿನ ಘಟಕ ಯಾವುದು? ಪ್ರೋಟಾನ್ ಅಲ್ವಾ? ಈ ಪ್ರೋಟಾನು ಬೀಜ ಕೇಂದ್ರದ ಒಳಭಾಗದಲ್ಲಿ ಏನಾಗಿರುತ್ತದೆ? ಅಡಗಿ ಕುಳಿತಿರುತ್ತದೆ. ಇದು ಯಾವುದೇ ರೀತಿಯ ಚಲನೆಯನ್ನು ಹೊಂದಿರುವುದಿಲ್ಲ. ಆದರೆ ಎಲೆಕ್ಟ್ರಾನ್ ಮಾತ್ರ ಏನು ಮಾಡ್ತಾ ಇರ್ತದೆ? ಪರಮಾಣುವಿನ ಬೀಜ ಕೇಂದ್ರದ ಸುತ್ತ ನಿರ್ದಿಷ್ಟ ಕಕ್ಷೆಯಲ್ಲಿ ಏನು ಮಾಡ್ತಾ ಇರ್ತದೆ? ಸುತ್ತಾ ಇರ್ತದೆ, ಅಂದರೆ ಚಲಿಸ್ತಾ ಇರ್ತದೆ. ಚಲಿಸುತ್ತಿರುವ ಎಲೆಕ್ಟ್ರಾನ್ಗಳು ಏನು ಮಾಡ್ತವೆ? ಆವೇಶವನ್ನು ಉಂಟು ಮಾಡುತ್ತವೆ ಅಲ್ವಾ? ಹಾಗಾದರೆ ನಾವು ಇಲ್ಲಿ ಆವೇಶಗಳು ಹೇಳ್ತೇವೆ, ಚಲಿಸುತ್ತಿರುವ ಎಲೆಕ್ಟ್ರಾನ್ಗಳು ಏನು ಮಾಡ್ತದೆ? ಆವೇಶವನ್ನು ಉಂಟು ಮಾಡ್ತವೆ ಅಂತ ನೋಡಿದ್ವಿ. ಹಾಗಾದರೆ ಮೈನಸ್ಸಿಂದ ಈ ಡೈರೆಕ್ಷನ್ನಲ್ಲಿ ಮೈನಸ್ಸಿಂದ ಪ್ಲಸ್ ಕಡೆಗೆ ಆವೇಶಗಳು ಚಲಿಸಬೇಕಾಗಿತ್ತಲ್ಲ, ಆದರೆ ಪ್ಲಸ್ನಿಂದ ಆವೇಶಗಳು ಯಾಕೆ ಚಲಿಸ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬರುತ್ತದೆ ಅಲ್ವಾ ಮಕ್ಕಳೇ? ಇದಕ್ಕೆ ಉತ್ತರ ಮಕ್ಕಳೇ, ನಾವು ವಿದ್ಯುತ್ತನ್ನು ಕಂಡು ಹಿಡಿದಂತಹ ಸಂದರ್ಭದಲ್ಲಿ ಇಲೆಕ್ಟ್ರಾನ್ಗಳು, ಪ್ರೋಟಾನ್ಗಳ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಮಕ್ಕಳೇ. ಹಾಗಾಗಿ ವಿದ್ಯುತ್ತನ್ನು ಕಂಡುಹಿಡಿದಂತಹ ವಿಜ್ಞಾನಿಗಳು ಏನು ಮಾಡಿದ್ರಪ್ಪ ಅಂದ್ರೆ, ಪ್ಲಸ್ಸಿಂದ ವಿದ್ಯುತ್ತು ಮೈನಸ್ ಚಿಹ್ನೆಯ ಕಡೆಗೆ ಹರಿಯುತ್ತದೆ ಅಂತೇಳಿ ಸಾಂಪ್ರದಾಯಿಕವಾಗಿ ಹೇಳಿದ್ದರು. ಹಾಗಾಗಿ ನಾವು ವಿದ್ಯುತ್ ಆವೇಶ ಅಥವಾ ವಿದ್ಯುತ್ ಪ್ರವಾಹವನ್ನು ಪ್ಲಸ್ನಿಂದ ಮೈನಸ್ ಕಡೆಗೆ ಚಲಿಸುತ್ತದೆ ಅಂತಲೇ ಭಾವಿಸಿದ್ದೀವಿ ಮಕ್ಕಳೇ. ಹಾಗಾಗಿ ವಿದ್ಯುತ್ ಪ್ರವಾಹವು ಎಲೆಕ್ಟ್ರಾನ್ಗಳು ಹರಿಯುವ ದಿಕ್ಕಿಗೆ ವಿದ್ಯುತ್ ಪ್ರವಾಹ ಏನಾಗಿರುತ್ತದೆ? ವಿರುದ್ಧವಾಗಿರುತ್ತದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಅಂದರೆ ಎಲೆಕ್ಟ್ರಾನ್ಗಳು ಚಲಿಸುವ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಏನಾಗಿರುತ್ತದೆ? ವಿದ್ಯುತ್ ಪ್ರವಾಹವಿರುತ್ತದೆ. ಬನ್ನಿ ಮಕ್ಕಳೇ, ವಿದ್ಯುತ್ ಪ್ರವಾಹದ ಬಗ್ಗೆ ಇನ್ನಷ್ಟು ತಿಳಿಯಿರಿ ಅಲ್ವಾ? ನೋಡಿರಿ, ನಾವು ವಿದ್ಯುತ್ ಪ್ರವಾಹವು ವಿದ್ಯುತ್ ಆವೇಶಗಳ ಚಲನೆಯ ಪರಿಣಾಮದಿಂದಾಗಿ ವಿದ್ಯುತ್ ಪ್ರವಾಹ ಉಂಟಾಗಿದೆ ಅಂತ ಹೇಳಿದ್ವಿ ಅಲ್ವಾ ಮಕ್ಕಳೇ? ಹಾಗಾಗಿ ವಿದ್ಯುತ್ ಆವೇಶದ SI ಏಕಮಾನ ಯಾವುದು? ನಿಮ್ಮ ಊಹೆ ಸರಿಯಾಗಿದೆ.
ಕೂಲಮ್. ಅದನ್ನು ಸಿ ಎನ್ನುವ ಅಕ್ಷರದಿಂದ ನಾವೇನು ಮಾಡ್ತಾ ಇದ್ದೀವಿ, ಗುರುತಿಸುತ್ತೇವೆ ಮಕ್ಕಳೇ. ವಿದ್ಯುತ್ ಆವೇಶಗಳ ಅಳತೆ ಮತ್ತು ಏಕಮಾನ. ವಿದ್ಯುದಾವೇಶಗಳ ಏಕಮಾನ ಕೂಲಮ್. ಇದು ಏನಾಗಿದೆ, ಒಂದು ಎಲೆಕ್ಟ್ರಾನ್ನ ಆವೇಶದ 1.6 × 10⁹ ಕೂಲಮ್ಗೆ ಸಮನಾಗಿದೆ. ನೋಡಿ ಮಕ್ಕಳೇ, ಹಾಗಾದರೆ ನಿಮ್ಮಲ್ಲಿ ಪ್ರಶ್ನೆ ಬರಬಹುದು, ಎಷ್ಟು ಎಲೆಕ್ಟ್ರಾನ್ಗಳ ಆವೇಶವು 1 ಕೂಲಮ್ಗೆ ಸಮವಾಗಿದೆ? ಬನ್ನಿ ನಾವು ಇದನ್ನು ಲೆಕ್ಕ ಹಾಕೋಣಂತ ಮಕ್ಕಳೇ. ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದಾವೆ ಅಂತೇಳಿ ನಮಗೆ ಗೊತ್ತಿಲ್ಲ ಅಲ್ವಾ ಮಕ್ಕಳೇ. ಇಂಟು 1 ಎಲೆಕ್ಟ್ರಾನ್ನ ಆವೇಶ ಈಸ್ ಈಕ್ವಲ್ ಟು 1 ಕೂಲಮ್. ಎಲೆಕ್ಟ್ರಾನ್ಗಳ ಸಂಖ್ಯೆ ನಮಗೇನಾಗಿದೆ ತಿಳಿದಿಲ್ಲ ಮಕ್ಕಳೇ. ಇಂಟು 1 ಎಲೆಕ್ಟ್ರಾನ್ನ ಆವೇಶ ನಮಗೆ ತಿಳಿದಿದೆ 1.6 × 10⁹ ಕೂಲಮ್ ಅಂತೇಳಿ ಈಸ್ ಈಕ್ವಲ್ ಟು 1 ಕೂಲಮ್. ಎಲೆಕ್ಟ್ರಾನ್ಗಳ ಸಂಖ್ಯೆ ಗೊತ್ತಿಲ್ಲ, ಹಾಗೆ ಇಡ್ರಿ. ಈಗ ನಾವೇನು ಮಾಡೋಣ, ಇಲ್ಲಿ ಇಂಟು ಚಿಹ್ನೆಯಲ್ಲಿರ್ತಕ್ಕಂಥದ್ದನ್ನ ಈಸ್ ಈಕ್ವಲ್ಟ್ನ ಈ ಕಡೆ ತಗೊಂಬಂದಾಗ ಏನಾಗುತ್ತೆ, ಅದು ಡಿವೈಡೆಡ್ ಬೈ ಆಗುತ್ತದೆ. 1 ಕೂಲಮ್ ಡಿವೈಡೆಡ್ ಬೈ 1.6 × 10⁻19. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಷ್ಟಾಗುತ್ತೆ, 0.6. ಈ ನಾವು ಕಡ್ತ ಹೊಡಿತು ಹೌದಾ, ಈ ಒಂದು ಕ್ಯಾನ್ಸಲ್ ಆಯಿತು. ಉಳಿದಿರೋದೆಷ್ಟು, 0.6 × 10⁻19 ಅಲ್ವಾ. ಇದನ್ನು ನಾವು ಇನ್ನು ಈ ದಶಮಾಂಶ ಪದ್ಧತಿಯನ್ನು ತೆಗಿಬೇಕಂದಾಗ ಎಲೆಕ್ಟ್ರಾನ್ಗಳ ಸಂಖ್ಯೆ ಈಸ್ ಈಕ್ವಲ್ ಟು 6 × 10⁻, ಇಲ್ಲಿ 19 ಇತ್ತಲ್ವಾ, ಅದನ್ನು ಒಂದು ಘಾತವನ್ನು ಕಡಿಮೆ ಮಾಡ್ತೀವಿ, 10⁻18. ಅಂದರೆ 6 × 10⁻18 ಇಲೆಕ್ಟ್ರಾನ್ಗಳು 1 ಕೂಲಮ್ಗೆ ಸಮನಾಗಿರುತ್ತದೆ. ಬನ್ನಿ, ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ಎಂಬ ಏಕಮಾನದಿಂದ ವ್ಯಕ್ತಪಡಿಸಲಾಗುತ್ತದೆ. ನಿಮಗೆ ಪ್ರಶ್ನೆ ಬರಬಹುದು, ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದಂದರೆ, SI ಏಕಮಾನ ನೋಡಿರಿ, SI ಏಕಮಾನ ಯಾವುದರದ್ದು, ವಿದ್ಯುತ್ ಪ್ರವಾಹದ್ದು ಆಂಪಿಯರ್ ಅಲ್ವಾ. ಆಂಪಿಯರ್ ಏಕಮಾನದಿಂದ ಸೂಚಿಸುತ್ತಾರೆ. ಈ ಏಕಮಾನವು ಆಂಡ್ರೆ ಮರೆ ಆಂಪಿಯರ್ ಎಂಬ ಫ್ರೆಂಚ್ ವಿಜ್ಞಾನಿಯ ಹೆಸರಿನಿಂದ ಸೂಚಿಸಲಾಗಿದೆ. ಏಕೆಂದರೆ ವಿದ್ಯುತ್ ಪ್ರವಾಹವನ್ನು ಮೊಟ್ಟ ಮೊದಲ ಬಾರಿಗೆ ಮಾಪನ ಮಾಡಿದ ವಿಜ್ಞಾನಿ ಯಾರಪ್ಪ ಅಂತಂದರೆ ಫ್ರೆಂಚ್ ದೇಶದ ಆಂಡ್ರೆ ಮರೆ ಆಂಪಿಯರ್ ಅನ್ನುವಂಥವರು. ಹಾಗಾಗಿ ಅವರ ಹೆಸರಿನಿಂದ ವಿದ್ಯುತ್ ಪ್ರವಾಹದ ಏಕಮಾನವನ್ನು ಸೂಚಿಸಲಾಗಿದೆ ಮಕ್ಕಳೇ. 1 ಆಂಪಿಯರ್ ಎಂದರೆ ಪ್ರತಿ ಸೆಕೆಂಡಿಗೆ 1 ಕೂಲಮ್ ಆವೇಶದ ಪ್ರವಾಹ. ಅಂದರೆ 1 ಆಂಪಿಯರ್ ಈಸ್ ಈಕ್ವಲ್ ಟು 1 ಕೂಲಮ್ ಡಿವೈಡೆಡ್ ಬೈ 1 ಸೆಕೆಂಡ್ ಪರ್ ಸೆಕೆಂಡ್ ಅಂತ ಹೇಳ್ತಿರ್ತೀವಿ ಹೌದಾ. 1 ಆಂಪಿಯರ್ ಈಸ್ ಈಕ್ವಲ್ ಟು 1 ಕೂಲಮ್ ಪರ್ ಸೆಕೆಂಡ್. ನೋಡ್ರಿ, ನಿಮಗಿಲ್ಲಿ ಮತ್ತೆ ಪ್ರಶ್ನೆ ಬರುತ್ತದೆ, ಅತ್ಯಂತ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಿಲಿ ಆಂಪಿಯರ್ ಅಥವಾ ಮೈಕ್ರೋ ಆಂಪಿಯರ್ ಎಂದು ವ್ಯಕ್ತಪಡಿಸಲಾಗುತ್ತದೆ ಮಕ್ಕಳೇ. ವಿದ್ಯುತ್ ಆವೇಶದ ದರವನ್ನು ತಿಳಿಯಲು ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನ ಅಥವಾ ಸಾಧನ ಯಾವುದಂತೇಳಿ ಪ್ರಶ್ನೆ ಬರುತ್ತದೆ ಮಕ್ಕಳೇ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಅಮ್ಮೀಟರ್ ಎಂಬ ಉಪಕರಣವನ್ನು ಬಳಸುತ್ತಾರೆ. ಮತ್ತು ಇದನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಮಕ್ಕಳೇ. ಇಲ್ಲಿ ನಿಮಗೆ ಪ್ರಶ್ನೆ ಖಂಡಿತವಾಗಿಯೂ ಬರುತ್ತದೆ, ಅಮ್ಮೀಟರ್ನ ಕಾರ್ಯವನ್ನು ತಿಳಿಸಿ ಮತ್ತು ಅದನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಎನ್ನುವ ಪ್ರಶ್ನೆ ಬರುತ್ತದೆ ಮಕ್ಕಳೇ. ಅಮ್ಮೀಟರ್ನ ಕಾರ್ಯ ಏನಪ್ಪ ಅಂತಂದರೆ
ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುತ್ತಾರೆ. ಇದನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಮಕ್ಕಳೇ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಅಮ್ಮೀಟರ್ ಸಾಧನವಿದೆ. ಅಮ್ಮೀಟರ್ ಸಾಧನ, ಇದು ಅಮ್ಮೀಟರ್ ಸಾಧನ. ಇದನ್ನು ಏಕೆ ಬಳಸ್ತಾರೆ ಅಂತಂದ್ರೆ ಇಲ್ಲಿ ನೋಡಿರಿ, ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುತ್ತಾರೆ. ಯಾವ ಕ್ರಮದಲ್ಲಿ ಜೋಡಿಸಿದರೆ? ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ವಿದ್ಯುತ್ ಆವೇಶಗಳು ಪ್ರವಹಿಸುವ ಆವರ್ತ ಮಾರ್ಗವನ್ನು ನಾವು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ಮಕ್ಕಳೇ, ನಿಮ್ಮ ಹತ್ರ ಒಂದು ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿಯಿಂದ ನೀವೇನು ಮಾಡ್ತಾಯಿದ್ದೀರಿ? ಒಂದು ಬಲ್ಪನ್ನು ಬೆಳಗಿಸ್ತಾ ಇದ್ದೀರಿ. ಆ ಬಲ್ಪ್ನಲ್ಲಿ ಯಾವ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹವಿದೆ ಎನ್ನುವುದನ್ನು ತಿಳಿಯಲು ನೀವು ಅಮ್ಮೀಟರನ್ನು ಜೋಡಿಸಿದ್ದೀರಿ. ಇದನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಮಂಡಲ. ನೋಡಿರಿ, ವಿದ್ಯುತ್ ಆವೇಶಗಳು ಪ್ಲಸ್ ಚಿಹ್ನೆಯಿಂದ ಮೈನಸ್ ಚಿಹ್ನೆಯ ಕಡೆಗೆ ಪ್ರವಹಿಸುತ್ತಿರುತ್ತದೆ. ಆದರೆ ಎಲೆಕ್ಟ್ರಾನ್ಗಳು ಮೈನಸ್ ಚಿಹ್ನೆಯಿಂದ ಪ್ಲಸ್ ಚಿಹ್ನೆಯ ಕಡೆಗೆ ಚಲಿಸ್ತಾ ಇರ್ತವೆ. ಈ ಮೈನಸ್ ಆವೇಶವನ್ನು ಹೊಂದಿರತಕ್ಕಂತಹ ಪರಮಾಣುವಿನ ಘಟಕ ಇಲೆಕ್ಟ್ರಾನ್ ಅಂತೇಳಿ ಕರಿತೀವಿ. ಈ ಇಲೆಕ್ಟ್ರಾನ್ಗಳು ಮಾತ್ರ ಚಲನೆಯನ್ನು ಹೊಂದಿವೆ. ಈ ಎಲೆಕ್ಟ್ರಾನ್ಗಳ ಚಲನೆಯ ವಿರುದ್ಧ ದಿಕ್ಕಿಗೆ ಏನು ಮಾಡ್ತಾ ಇರ್ತದೆ? ವಿದ್ಯುತ್ ಪ್ರವಾಹ ಹರಿಯುತ್ತಾ ಇರುತ್ತದೆ ಅಲ್ವಾ. ಈ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಿದ್ಯುತ್ ಪ್ರವಾಹ ಹರಿಯುವ ಮಾರ್ಗವನ್ನು ಆವೃತ ಮಾರ್ಗ ಅಂತಂದ್ರೆ ಒಂದು ಜಾಲವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಮಂಡಲ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎಂದು ಕರೆಯುತ್ತೇವೆ ಮಕ್ಕಳೇ ಅಲ್ವಾ. ಇದು ವಿದ್ಯುತ್ ಮಂಡಲದ ಚಿತ್ರ ನೋಡಿರಿ, ಈ ರೀತಿಯಾಗಿದೆ. ನಿಮಗೆ ಪ್ರಶ್ನೆ ಬರುತ್ತದೆ ಮಕ್ಕಳೇ, ಏನಂತೇಳಿ ಅಂತಂದರೆ, ಒಂದು ವಿದ್ಯುತ್ ಕೋಶ ಇಲ್ಲಿ ಇದೆಲ್ಲ ವಿದ್ಯುತ್ ಕೋಶ ಮತ್ತು ವಿದ್ಯುತ್ ಬಲ್ಪ್, ವಿದ್ಯುತ್ ಬಲ್ಪ್, ಅಮ್ಮೀಟರ್ ಇದೆಲ್ವಾ, ಅಮ್ಮೀಟರ್ ಮತ್ತು ಪ್ಲಗ್ ಕೀ. ಇಲ್ಲಿ ಪ್ಲಗ್ ಕೀ ಇಲ್ಲ, ಒಂದು ಪ್ಲಗ್ ಕೀ ಜೋಡಿಸೋಣಂತೆ ಮಕ್ಕಳೇ. ಇಲ್ಲಿ ಪ್ಲಗ್ ಕೀಯನ್ನು ಹೊಂದಿರುವ ಒಂದು ಸರಳ ವಿದ್ಯುತ್ ಮಂಡಲವನ್ನು ರಚಿಸಿ ಎನ್ನುವಂಥ 2 ಅಂಕದ ಪ್ರಶ್ನೆ ಬರುತ್ತದೆ ಮಕ್ಕಳೇ. ಈ ವಿದ್ಯುತ್ ಮಂಡಲವನ್ನು ನೀವು ಅಭ್ಯಾಸ ಮಾಡಿ. ಇವತ್ತಿನ ತರಗತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ. ಕಮೆಂಟ್ನಲ್ಲಿ ನಿಮ್ಮ ಯಾವುದೇ ಸಂದೇಹಗಳಿದ್ದರೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.